ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರಗಳು. ಎಲ್ಲರಿಗೂ ಇವತ್ತಿನ ಒಂದು ಹೊಸ ಅಪ್ಡೇಟ್ಗೆ ಸ್ವಾಗತ. ತನಿಷಾ ಕುಪ್ಪಣ್ಣ ನಿಜಕ್ಕೂ ಎಲಿಮಿನೇಟ್ ಆದ್ರ, ಸೀಕ್ರೆಟ್ ರೂಮ್ಗೆ ಹೋದ್ರ? ಬಿಗ್ ಬಾಸ್ ಕನ್ನಡ 10 ಶೋನಲ್ಲಿ ನಾಮಿನೇಷನ್ ಎಲಿಮಿನೇಷನ್ ಇದ್ದೇ ಇರುತ್ತದೆ. ಈ ಬಾರಿ ಎಲಿಮಿನೇಷನ್ ಅಲ್ಲಿ ತನಿಷಾ ಕುಪ್ಪಣ್ಣ ಔಟ್ ಆಗಿದ್ದಾರೆ ಎನ್ನಲಾಗಿದೆ. ಕಲರ್ಸ್ ಕನ್ನಡ ವಾಹಿನಿ ಪ್ರೋಮೋ ಕೂಡ ರಿಲೀಸ್ ಮಾಡಿದೆ. ಅದರಲ್ಲಿ ತನಿಷಾ ಅವರು ಎಲಿಮಿನೇಟ್ ಆಗಿದ್ದಾರೆ ಎಂದು ಘೋಷಣೆಯಾಗಿದೆ. ಹಾಗಾದರೆ ನಿಜಕ್ಕೂ ತನಿಷಾ ಕುಪ್ಪಣ್ಣ ಎಲಿಮಿನೇಟ್ ಆದ್ರ, ಸೀಕ್ರೆಟ್ ರೂಮ್ಗೆ ಹೋದ್ರ ಎಂಬ ಪ್ರಶ್ನೆ ವೀಕ್ಷಕರಲ್ಲಿ ಎದ್ದಿದೆ. ಬಿಗ್ ಬಾಸ್ ಮನೆಯಿಂದ ತನಿಷಾ ಕುಪ್ಪಣ್ಣ ಔಟ್. ಹೊಸ ಪ್ರೋಮೋ ರಿಲೀಸ್ ಮಾಡಿ ಬಿಗ್ ಶಾಕ್ ಕೊಟ್ಟ ಬಿಗ್ ಬಾಸ್. ತನಿಷಾ ನಿಜಕ್ಕೂ ಎಲಿಮಿನೇಟ್ ಆದ್ರ ಅಥವಾ ಸೀಕ್ರೆಟ್ ರೂಮ್ಗೆ ಹೋಗಿರಬಹುದಾ? ಬಿಗ್ ಬಾಸ್ ಕನ್ನಡ 10 ಮನೆಯಿಂದ ತನಿಷಾ ಕುಪ್ಪಣ್ಣ ಅವರು ಎಲಿಮಿನೇಟ್ ಆಗಿದ್ದಾರೆ ಅಂತ ಬಿಗ್ ಬಾಸ್ ಘೋಷಣೆ ಮಾಡಿದ್ದಾರೆ. ಇಲ್ಲಿಯವರೆಗೆ ವೈಯಕ್ತಿಕವಾಗಿ ಆಟ ಆಡಿ ಧ್ವನಿ ಎತ್ತಿ ಬೆಂಕಿ ಎನಿಸಿಕೊಂಡಿದ್ದ ತನಿಷಾ ಅವರು ಎಲಿಮಿನೇಟ್ ಆದರ ಎನ್ನುವುದು ಹಲವರ ಪ್ರಶ್ನೆ ಆಗಿದೆ. ಕಳೆದ ವಾರ ವರ್ತೂರು ಸಂತೋಷ್, ತುಕಾಲಿ ಸ್ಟಾರ್ ಸಂತು ನಡುವೆ ಒಬ್ಬರ ಮನೆಯಿಂದ ಹೊರಗಡೆ ಹೋಗಬೇಕಿತ್ತು. ಆದರೆ ಕಿಚ್ಚ ಸುದೀಪ್ ಅವರು ಎಲಿಮಿನೇಷನ್ ಇಲ್ಲ ಎಂದು ಹೇಳಿದ್ದರು. ಇನ್ನು ನಮ್ರತಾ ಅವರು ತುಂಬಾ ಸಲ ಎಲಿಮಿನೇಷನ್ ಅಲ್ಲಿ ಬಾಟಮ್ 2 ಸ್ಥಾನದಲ್ಲಿದ್ದರು. ಹೀಗಿದ್ದಾಗ ತನಿಷಾ ಅವರು ಎಲಿಮಿನೇಟ್ ಆಗಿರೋದು ನಿಜಕ್ಕೂ ಸತ್ಯನಾ? ಬಿಗ್ ಬಾಸ್ ಕನ್ನಡ 10 ಗ್ರ್ಯಾಂಡ್ ಫಿನಾಲೆಗೆ ಇನ್ನೇನು 9 ದಿನಗಳು ಬಾಕಿ ಉಳಿದಿವೆ. ಜನವರಿ 27, 28ರಂದು ಫಿನಾಲೆ ನಡೆಯಲಿದೆ. ಟಾಪ್ 5 ಸ್ಪರ್ಧಿಗಳು ಫಿನಾಲೆಯಲ್ಲಿ ಇರುತ್ತಾರೆ. ಈಗ 8 ಸ್ಪರ್ಧಿಗಳು ಮನೆಯಲ್ಲಿದ್ದು ಫಿನಾಲೆ ಬರುವ ಮುನ್ನವೇ 3 ಎಲಿಮಿನೇಟ್ ಆಗಬೇಕಿದೆ. ಹಾಗಾಗಿ ಈ ವಾರ ಮಿಡ್ ವೀಕ್ ಎಲಿಮಿನೇಷನ್ ಆಗುತ್ತಾ ಎಂಬ ಕುತೂಹಲ ಇತ್ತು. ಈಗ ಕಲರ್ಸ್ ಕನ್ನಡ ವಾಹಿನಿ ಪ್ರೋಮೋ ಕೂಡ ರಿಲೀಸ್ ಮಾಡಿದೆ. ಅದರಲ್ಲಿ ತನಿಷಾ ಕುಪ್ಪಣ್ಣ ಅವರು ಔಟ್ ಆಗಿದ್ದಾರೆ ಎಂದು ಬಿಗ್ ಬಾಸ್ ಅವರು ಘೋಷಣೆ ಮಾಡಿದ್ದಾರೆ. ಕಣ್ಣೀರು ಹಾಕಿದ ತನಿಷಾ. ಎಲಿಮಿನೇಟ್ ಆದ ವಿಷಯ ಕೇಳಿ ತನಿಷಾ ಅವರು ಶಾಕ್ ಆಗಿದ್ದಾರೆ. ನಾನು ಹೊರಗಡೆ ಹೋಗಬೇಕು ಅಂತ ನೀವೆಲ್ಲ ತುಂಬಾ ಆಸೆ ಪಟ್ಟಿದ್ರೆ ಅಲ್ವಾ? ನನ್ನ ಧ್ವನಿ ನಿಮಗೆಲ್ಲರಿಗೂ ಇರಿಟೇಟ್ ಆಗ್ತಿತ್ತು ಅಲ್ವಾ? ಇನ್ಮುಂದೆ ನನ್ನ ಧ್ವನಿ ನಿಮಗೆ ಯಾರಿಗೂ ಇರಿಟೇಟ್ ಮಾಡಲ್ಲ, ಯಾಕೆ ಬಿಗ್ ಬಾಸ್ ಎಂದು ತನಿಷಾ ಕುಪ್ಪಣ್ಣ ಅವರು ಪ್ರಶ್ನೆ ಮಾಡುವ ಮೂಲಕ ದುಃಖ ಹೊರಹಾಕಿದ್ದಾರೆ. ತನಿಷಾ ಕುಪ್ಪಣ್ಣ ಅವರು ಎಲಿಮಿನೇಟ್ ಆಗಿರುವುದು ಮನೆಯಲ್ಲಿರುವ ಸ್ಪರ್ಧಿಗಳಿಗೂ ವೀಕ್ಷಕರಿಗೂ ಶಾಕ್ ಕೊಟ್ಟಿದೆ. ವರ್ತೂರು ಸಂತೋಷ್ ಅವರು ಭಾವುಕರಾದರು. ಆದರೆ ಇದು ಸತ್ಯವು ಬಿಗ್ ಬಾಸ್ ಕೊಟ್ಟ ಹೊಸ ಟ್ವಿಸ್ಟ್. ಎಪಿಸೋಡ್ ಅನ್ನು ನೋಡಿ ತಿಳಿದುಕೊಳ್ಳಬೇಕಿದೆ. ಈ ವಾರ ನಾಮಿನೇಷನ್ ಪ್ರಕ್ರಿಯೆ ನಡೆದಿದೆ. ತನಿಷಾ ಕುಪ್ಪಣ್ಣ ಅವರು ನಾಮಿನೇಟ್ ಆಗಿದ್ದರು, ಆದರೆ ವೋಟಿಂಗ್ ಲೈನ್ಸ್ ತೆಗೆದಿರಲಿಲ್ಲ. ಹಾಗಾಗಿ ಈ ವಾರ ನಿಜಕ್ಕೂ ಎಲಿಮಿನೇಷನ್ ಆಗಿದೆಯಾ ಅಥವಾ ಸೀಕ್ರೆಟ್ ರೂಮ್ಗೆ ಕಳಿಸಿದ್ದಾರಾ ಎಂಬ ಪ್ರಶ್ನೆಯೂ ಎದ್ದಿದೆ. ಫಿನಾಲೆ ಹತ್ತಿರ ಇರುವುದಕ್ಕೆ ಸೀಕ್ರೆಟ್ ರೂಮ್ಗೆ ಕಳಿಸೋದು ಕಷ್ಟ ಎನ್ನಬಹುದು. ಈ ಬಾರಿ ಬಿಗ್ ಬಾಸ್ ಸಿಕ್ಕಾಪಟ್ಟೆ ಟ್ವಿಸ್ಟ್ ಕೊಟ್ಟಿದ್ದರು. ಅಂತೆ ಈ ಬಾರಿ ಕೂಡ ಅವರು ಟ್ವಿಸ್ಟ್ ಕೊಟ್ಟರೆ ಎಂಬ ಪ್ರಶ್ನೆ ವೀಕ್ಷಕರಲ್ಲೇ ಎದ್ದಿದೆ. ಓಕೆ ಸ್ನೇಹಿತರೆ, ಇದು ಇವತ್ತಿನ ಒಂದು ಹೊಸ ಅಪ್ಡೇಟ್ ಆಗಿದೆ. ಈ ಅಪ್ಡೇಟ್ ನಿಮ್ಗೆ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ. ಈ ಅಪ್ಡೇಟ್ ನಿಮ್ಗೆ ಇಷ್ಟ ಆದರೆ ಸಣ್ಣದೊಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಇದೇ ರೀತಿಯಾಗಿ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ.